ಹಾಯ್ ಎಲ್ರಿಗೂ, ಇವತ್ತಿದು ರೆಸಿಪಿ ಬನಾನಾ ಎಗ್ ಪ್ಯಾನ್ ಕೇಕ್ ಮಾಡಿದ್ದೇನೆ. ತುಂಬಾ ಟೇಸ್ಟ್ ಆಗಿರುತ್ತೆ. ಮಕ್ಕಳಿಗೆಲ್ಲ ಈ ಥರ ಮಾಡಿ ಕೊಡ್ಬೋದು. ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು. ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ 2 ಮೊಟ್ಟೆ ಮತ್ತು 1 ಹಣ್ಣಾದ ಬಾಳೆಹಣ್ಣು ಮತ್ತು ಸ್ವಲ್ಪ ತುಪ್ಪ. ಈ ಪ್ಯಾನ್ ಕೇಕ್ಗೆ 2 ಇಂಗ್ರೀಡಿಯೆಂಟ್ಸ್ ಮೊಟ್ಟೆ ಮತ್ತು ಬನಾನಾ. ಈಸಿಯಾಗಿ ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ರೆಡಿ ಮಾಡ್ಬೋದು. ನೋಡಿ, ಈಗ ನಾನಿಲ್ಲಿ ಹಣ್ಣಾದ ಬಾಳೆಹಣ್ಣು ತಗೊಂಡಿದ್ದೇನೆ. ಹಣ್ಣಾದ ಯಾಕಂದರೆ ತುಂಬ ಸ್ವೀಟ್ ಆಗಿರುತ್ತೆ, ಸೊ ನಿಮಗೆ ಶುಗರ್ ಎಲ್ಲ ಹಾಕುವ ಹಾಗೆ ಇಲ್ಲ. ಇದನ್ನು ಸಿಪ್ಪೆ ತೆಗೆದು ಅದನ್ನು ಫುಲ್ ಮ್ಯಾಶ್ ಮಾಡಬೇಕು. ನೋಡಿ, ಈ ಥರ ಫುಲ್ ಮ್ಯಾಶ್ ಮಾಡಬೇಕು. ಆದಮೇಲೆ ನಾವು 2 ಮೊಟ್ಟೆ ತೆಗ್ದಲ್ವಾ, ಆ ಮೊಟ್ಟೆಯನ್ನು ಅದಕ್ಕೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ಆದಮೇಲೆ ಅದನ್ನು ಫುಲ್ ಮಿಕ್ಸ್ ಮಾಡಬೇಕು. ನೋಡಿ, ಅದು ಫುಲ್ ಮಿಕ್ಸ್ ಆಗಬೇಕು. ನಿಮಗೆ ಮನೆಯಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣು ಇದ್ದರೆ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು. ಮಕ್ಕಳಿಗೆಲ್ಲ ಸಂಜೆ ಟೈಮಲ್ಲಿ ಮಾಡಿ ಕೊಡ್ಬೋದು ಈ ಥರ. ಇದಕ್ಕೆ ಮೈದಾ ಹಾಗೆ ಸಕ್ಕರೆ ಏನು ಹಾಕೋ ಹಾಗಿಲ್ಲ. ಇಷ್ಟೇ 2 ಇಂಗ್ರೀಡಿಯೆಂಟ್ಸ್ ಇಲ್ಲಿ ಮಾಡ್ಬೋದು. ನೋಡಿ, ನಾನಿಲ್ಲಿ ಪ್ಯಾನ್ಗೆ 2-3 ಸ್ಪೂನಷ್ಟು ತುಪ್ಪ ಯೂಸ್ ಮಾಡಿದ್ದೇನೆ. ನೀವು ಬಟರ್ ಕೂಡ ಯೂಸ್ ಮಾಡ್ಬೋದು, ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಲೋ ಫ್ಲೇಮಲ್ಲಿ ಇಡಬೇಕು. ಆಮೇಲೆ ಸ್ವಲ್ಪ ಬಿಸಿ ಆದ ನಂತರ ಹೀಗೆ 1 ಸ್ಪೂನಲ್ಲಿ ಹಾಕಿ. ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಥರ ನೀವು ಪ್ಯಾನ್ ಕೇಕ್ ಮಾಡ್ಬೋದು. ಇದು ಕ್ವಿಕ್ಕಾಗಿ ಫ್ರೈ ಆಗುತ್ತೆ. ನೀವು 2 ಸೈಡ್ ಕೂಡ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಕ್ವಿಕ್ಕಾಗಿ 5 ಮಿನಿಟ್ಸಲ್ಲಿ ಈ ಥರ ಪ್ಯಾನ್ ಕೇಕ್ ರೆಡಿ ಮಾಡ್ಬೋದು. ನೋಡಿ, ಈಗ 2 ಸೈಡ್ ಕೂಡ ಫ್ರೈ ಆಗಿದೆ. ಇದನ್ನು ಸರ್ವ್ ಮಾಡ್ಬೋದು. ನೋಡಿ, ಈ ಥರ ರೋಸ್ಟ್ ಆದರೂ ಕೂಡ ತುಂಬಾ ಟೇಸ್ಟ್ ಆಗಿರುತ್ತೆ. ಇದು ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡಿರೋದು. ನೀವು ಯಾವ ಸೈಜಲ್ಲಿ ಬೇಕಾದರೂ ಟ್ರೈ ಮಾಡ್ಬೋದು. ನೋಡಿ, ಈ ಥರ ಆಗಿದೆ. ಇದಕ್ಕೆ ಫ್ಲೋರ್ ಏನೂ ಯೂಸ್ ಮಾಡಬೇಕು ಅಂತಲೇ ಇಲ್ಲ. ಮನೆಯಲ್ಲಿ 2 ಮೊಟ್ಟೆ ಹಾಗೂ 1 ಬಾಳೆಹಣ್ಣು ಇದ್ದರೆ ಈ ಥರ ಕ್ವಿಕ್ಕಾಗಿ ರೆಡಿ ಮಾಡ್ಬೋದು. ಮಕ್ಕಳಿಗೆಲ್ಲ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸಿಗೆ ಮಾಡಿ ಕೊಡ್ಬೋದು. ದೊಡ್ಡವರಿಗೆ ಕೂಡ ಮಾಡ್ಬೋದು. ತುಂಬಾ ಟೇಸ್ಟ್ ಆಗಿರುತ್ತೆ. ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ. ಟ್ರೈ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದಾರೆ, ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.